ತಳವಾರದು ನಿಮಗೆಲ್ಲ ಗೊತ್ತಿದ್ದ ಮಾತೇ ಅದೇ. ಅವರ ಪ್ರತಿಭಟನೆಯಲ್ಲಿ ಕೂಡ ಭಾಗವಹಿಸಿದ್ದೀನಿ, ಅವರ ವಿಚಾರಗಳು ಕೇಳಿದ್ದೀನಿ. ಅವತ್ತಿನ ದಿವಸ ಒಂದರ ಸರ್ಟಿಫಿಕೇಟ್ ತಂದು ಕೊಡ್ರಿ ಅಂತ ಹೇಳಿದರು ಅವರು. ಅಫ್ಜಲಪುರ್ಲಿಂದ ಒಂದು ಸರ್ಟಿಫಿಕೇಟ್ ಕೂಡ ಅವ್ರು ಇಶ್ಯೂ ಮಾಡಿಸಿ ನಾನು ಅಲ್ಲಿ ಹೋಗಿದ್ದೆ. ಈಗಾಗಲೇ ಜಿಲ್ಲಾಧಿಕಾರಿಗಳು ಪತ್ರ ಬರಿತಾ ಇದ್ದಾರೆ ಎಲ್ಲ ಈ ಗ್ರೇಡ್ 2 ತಹಶೀಲ್ದಾರ್ಗಳಿಗೆ. ತಳವಾರ ಎಂಬ ಪದ ಬಂದ ಕೂಡಲೇ ವಿಳಂಬ ಮಾಡಲಾರ್ದೆ ಪ್ರತಿಯೊಬ್ಬರಿಗೆ ಈ ಸಿಂಧುತ್ವ ಇರ್ಬೋದು ಮತ್ತು ಸರ್ಟಿಫಿಕೇಟ್ ಎಲ್ಲರೂ ಕೂಡ ಕೊಡಬೇಕು ಅಂತೇಳಿ ಜಿಲ್ಲಾಧಿಕಾರಿ ಮುಖಾಂತರ ನಾವು ಗ್ರೇಡ್ 2 ತಹಶೀಲ್ದಾರ್ಗೆ ಬರವಣಿಗೆ ಮೂಲಕ ಆದೇಶ ಮಾಡ್ತಾಯಿದ್ದೀವಿ. ಆಮೇಲೆ ಎಲ್ಲವೂ ಯಾವುದೇ ಸಮಸ್ಯೆ ಇಲ್ಲದಂಗೆ ಪ್ರಾಮಾಣಿಕವಾಗಿ ಅದನ್ನು ಬಗೆಹರಿಸ್ತೀವಿ. ಅದೇ ನನಗೆ ಗೊತ್ತಿಲ್ಲ, ಅದನ್ನು ಎಲ್ಲ ಭೇಟಿಯಾಗಿ ಹೋದ ಮೇಲೂ ಆಗಿದೆ ಏನೋ ಗೊತ್ತಿಲ್ಲ. ನಾ ಹೋಗಿ ಭೇಟಿಯಾಗೀನಿ, ಅವ್ರು ಇದ್ರಾಗ ಕೂತು ಭಾಗವಹಿಸೀನಿ. ಅವರು AC ಮತ್ತು ಇದು ಈ ಜಾಯಿಂಟ್ ಡೈರೆಕ್ಟರ್ ಸೋಷಿಯಲ್ ವೆಲ್ಫೇರ್ ಅವ್ರಿಗೆ ಕರ್ಕೊಂಡು ಹೋಗಿ ನಿಲ್ಸೀನಿ. ಏನು ಸಮಸ್ಯೆಗಳೆಲ್ಲ ಕೇಳ್ಕೊರಿ ಅಂತಲೂ ಹೇಳೀನಿ. ಎಲ್ಲ ಅವರಿಗೆಲ್ಲ ಮನವರಿಕೆ ಮಾಡಿ ತಕ್ಷಣ ಬಗೆಹರಿಸ್ತೀವಿ ಅಂತ ಮಾತನ್ನು ಕೂಡ ಅವ್ರಿಗೆ ಹೇಳಿದ್ದೇವೆ. ಆಮೇಲೆ ಅದಕ್ಕೆ ಸರ್ಕಾರದಿಂದ ಬೆಳಗಾವದಲ್ಲಿ ಆದೇಶ ಮಾಡಿ ಮತ್ತು ಮುಖ್ಯಮಂತ್ರಿಯ ನೇತೃತ್ವದಲ್ಲಿ ಈ ಪ್ರತಿಭಟನೆಕಾರರು ಕೂಡ ಅವತ್ತು ಭಾಗವಹಿಸಿದರು. ಅದರಲ್ಲಿ ಮುಖ್ಯಮಂತ್ರಿಗಳಿದ್ದರು, ಸತೀಶ್ ಜಾರಕಿಹೊಳಿ ಅವರು ಮಾನ್ಯ ಮಂತ್ರಿಗಳಿದ್ದರು, ನಾವು ಇದ್ದೇವೆ, ಮತ್ತು ಇವರು ರವಿಕುಮಾರ್ ಅವರು, ಸಾಬಣ್ಣ ತಳವಾರ ಎಲ್ಲರೂ ಒಕ್ಕಟ್ಟಾಗಿ ಬಗೆಹರಿಸಿವಿ. ಸಣ್ಣ ಪುಟ್ಟ ಏನೇ ಸಮಸ್ಯೆಗಳಿದ್ದರೂ ಕೂಡ ಅವು ಪರಿಹರಿಸ್ತೀನಿ ಅಂತ ಹೇಳಿ ಮಾತು ಕೊಟ್ಟೀನಿ. ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ. ಆಮೇಲೆ ನಮ್ಮ ಬಸವರಾಜಪ್ಪರು ಏನು ಕೇಳ್ತಾ ಇದ್ದಾರೆ, ಮಾನ್ಯ ಉಸ್ತುವಾರಿ ಮಂತ್ರಿಗಳ ನೇತೃತ್ವದಲ್ಲಿ ಬೆಳಗಾವದಲ್ಲಿ ಅಧಿವೇಶನದಲ್ಲಿ ಮುಖ್ಯಮಂತ್ರಿ ಕರ್ಕೊಂಡು ಸಭೆ ಮಾಡಿದ್ದೀವಿ. 2 ಗಂಟೆಗಳ ಕಾಲ ಈ ತಳವಾರ ಸಮಸ್ಯೆ ಬಗ್ಗೆ ಮಾತಾಡಿದ್ದೇವೆ. ಅದಕ್ಕೆ ಮುಖ್ಯ ಕಾರಣ ಅಂದರೆ ಪ್ರಿಯಾಂಕ್ ಖರ್ಗೆಜಿಯವರು ಅವರು ಮುಖ್ಯಮಂತ್ರಿ ಕರ್ಕೊಂಡು ಮಾಡಿದ್ದಾರೆ. ಅದಕ್ಕಾಗಿ ಮುಂದೂ ಕೂಡ ಪ್ರಿಯಾಂಕ್ ಖರ್ಗೆ ನೇತೃತ್ವದಲ್ಲಿ ಗುಲ್ಬರ್ಗಾ ಉಸ್ತುವಾರಿ ಮಂತ್ರಿಗಳ ನೇತೃತ್ವದಲ್ಲಿ ನಮ್ಮದೇನು ಸಮಸ್ಯೆಗಳನ್ನು ಬಗೆಹರಿಸ್ಕೊತೀವಿ. ಪ್ರಾಮಾಣಿಕವಾಗಿ ಪ್ರಕರಣಗಳು ಯಾವುದೇ ದಾಖಲೆ ಅದರ SP ಅವ್ರ ಸರಿ ಮಾತಾಡ್ತೀನಿ, DC ಅವ್ರ ಸರಿ ಮಾತಾಡ್ತೀನಿ. ಅವು ಆದಷ್ಟು ಮತ್ತು ಪ್ರಾಮಾಣಿಕವಾಗಿ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸ ಮಾಡ್ತೀನಿ. ಇಲ್ಲ, ಆಗಿನ ಕಾಲಕ್ಕೆ ಏನಿದ್ದು ಅವ್ರ ಕೈ ಮೇಲೆ ಮೊದಲು 3 ಸಲ ಕೇಂದ್ರಕ್ಕೆ ನಮ್ಮ ಪ್ರಸ್ತಾವನೆ ಕಳಿಸಿದರು. ಈಗಲೂ ಕೂಡ ಅವರು ಉತ್ಸುಕರಾಗಿದ್ದಾರೆ.